ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿಚಾರಕ್ಕೆ ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪ್ರಿನ್ಸಸ್ ಹೆಸರು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ದಾಸಪ್ಪ ವೃತ್ತದಿಂದ ಚಿಕ್ಕಣ್ಣದಾಸ ವೃತ್ತದವರೆಗೆ ಪ್ರಿನ್ಸಸ್ ರಸ್ತೆ ಅಂತ ಹೆಸರಿದೆ. ಚಿಕ್ಕಣ್ಣದಾಸ್ ವೃತ್ತದಿಂದ ರಾಯಲಘ ಇನ್ ಹೋಟೆಲ್ ವರೆಗೆ ರಸ್ತೆಗೆ ಯಾವುದೇ ಹೆಸರಿಲ್ಲ. ಈ ರಸ್ತೆಗೆ ಸಿದ್ದರಾಮಯ್ಯ ಅವರ ಹೆಸರನ್ನ ಇಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ಈ ರಸ್ತೆಯಲ್ಲಿ 10 ಆಸ್ಪತ್ರೆ ಬರಲು ಸಿದ್ದರಾಮಯ್ಯ ಕೊಟ್ಟಂತಹ ಅನುದಾನ ಸಾಕ್ಷಿಯಾಗಿದೆ. 5 ಜಿಲ್ಲೆಯ ಜನರಿಗೆ ಈ ರಸ್ತೆಯಲ್ಲಿರುವ ಆಸ್ಪತ್ರೆಗಳು ಸಹಕಾರಿಯಾಗಿದೆ. ಹೀಗಾಗಿ ಈ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಹೆಸರಿಡೋದಕ್ಕೆ ಜಿಲ್ಲಾಧಿಕಾರಿಗೆ ಪತ್ರ ಕೊಟ್ಟಿದ್ದೇನೆ ಎಂದರು. ಏನು ಪ್ರಿನ್ಸಸ್ ರಸ್ತೆ ಇಲ್ಲ ಅಂತ ಅನ್ನೋದಕ್ಕೆ ಅದು ಸುಳ್ಳು, ಅದು ತಪ್ಪಾಗುತ್ತೆ. ಇಲ್ಲ ಅನ್ನೋದು ಪ್ರಿನ್ಸಸ್ ರಸ್ತೆ ಇರೋದು ಸತ್ಯ. ದಾಸಪ್ಪನ ವೃತ್ತದಿಂದ ಚಿಕ್ಕಣ್ಣದಾಸ್ ವೃತ್ತದವರೆಗೆ ಇರುವಂಥದ್ದು 100ಕ್ಕೆ 100 ಸತ್ಯವಾದಂಥ ವಿಚಾರ. ಅಲ್ಲಿಂದ ಮುಂದಕ್ಕೆ ಎಲ್ಲಿ ದಾಸಪ್ಪನ ಸರ್ಕಲ್, ಚಿಕ್ಕಣ್ಣದಾಸ್ ಸರ್ಕಲಿಂದ ರಾಯಲ್ ಇನ್ ಸರ್ಕಲ್ವರೆಗೆ ಯಾವುದೇ ಥರವಾದ ಹೆಸರಿಲ್ಲ. ಅಲ್ಲಿಂದ ರಾಯಲ್ ಇನ್ ಸರ್ಕಲ್ವರೆಗೆ ನಾನು ಸಿದ್ದರಾಮಯ್ಯ ಸಾಹೇಬರು ಹೆಸರನ್ನ ಇಡಬೇಕು, ಏನಕ್ಕೆ ಇಡಬೇಕು ಅಂತ ಅನ್ನೋದಕ್ಕೆ ಕಾರಣ ನಾನು ಹೇಳಿದ್ದೀನಿ. ಅಲ್ಲಿ 10 ಹಾಸ್ಪಿಟ್ಲುಗಳನ್ನ ಅನುದಾನದ ಮುಖಾಂತರ ಅವರು ಕೊಟ್ಟು ನಮ್ಮ ಮೈಸೂರು ನಾಗರಿಕರಿಗೆ ಮತ್ತು ಮಂಡ್ಯ, ಚಾಮರಾಜನಗರ, ಹಾಸನ, ಕೊಡಗು ಇನ್ನು ಪ್ರಿನ್ಸಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡಲು ಹಲವರು ವಿರೋಧಿಸಿರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಪ್ರತಾಪ್ ಸಿಂಹ ಹಾಗೂ ಯದುವೀರ್ ಒಡೆಯರ್ ಇದಕ್ಕೆ ಆಕ್ಷೇಪಣೆ ಸಲ್ಲಿಸಿದರು. ಹೀಗಾಗಿ ನಾನು ಸಂಸದ ಯದುವೀರ್ ಜೊತೆ ಈಗಾಗಲೇ ಮಾತನಾಡಿದ್ದೇನೆ. ಅವರು ಆಯ್ತು ಗೌಡ್ರೆ, ರಸ್ತೆಗೆ ಹೆಸರಿಲ್ಲ ಅಂದರೆ ಹೆಸರಿಡಿ, ಅದಕ್ಕೆ ನನ್ನ ತಕರಾರಿಲ್ಲ ಎಂದಿದ್ದಾರೆ. ಪ್ರಿನ್ಸಸ್ ರಸ್ತೆ ಇಲ್ಲ ಎಂದು ಯದುವೀರ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಅದಕ್ಕೆ ಒಪ್ಪಿಗೆ ಕೊಡುವ ನಂಬಿಕೆ ಇದೆ ಎಂದರು. ಬೆಂಗಳೂರಿನಲ್ಲಿ ನಾವು ಸಭೆಯಲ್ಲಿ ಇದ್ದಾಗ ಯದುವೀರ್ ಅವ್ರ ಹತ್ರ ಮಾತಾಡಿದೆ. ಸರ್, ಈ ಥರ ಐತೆ, ಇಲ್ಲಿಂದ ಇಲ್ಲಿವರೆಗೆ ಯಾವುದೇ ಥರದ ಹೆಸರಿಲ್ಲ, ಹಾಗಾಗಿ ನೀವು ದಯವಿಟ್ಟು ಆಕ್ಷೇಪಣೆಯನ್ನು ಸಲ್ಲಿಸಬಾರ್ದು. ಒಬ್ಬ ಸಾಧನೆ ಮಾಡಿದಂಥ ಒಬ್ಬ ಸಾಧಕನಿಗೆ, ಒಬ್ಬ ಅಭಿವೃದ್ಧಿ ಮಾಡಿರೋ ಹೆಸರನ್ನ ನಾವು ಇಡಬೇಕು ಅಂತ ಇದ್ದೀವಿ. ಅದಕ್ಕೆ ನಿಮ್ಮ ಪೂರಕವಾದಂಥ ಬೆಂಬಲ ನಮಗೆ ಬೇಕು, ನಿಮ್ಮ ಒಪ್ಪಿಗೆನೂ ಬೇಕು ಅಂತ ಅವ್ರು ನಾನು ಅವ್ರನ್ನ ಕೇಳಿದ್ದೆ. ಅವ್ರು ಆಯಿತು ಅದನ್ನು. ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸಿರಿಧಾನ್ಯ ಮೇಳ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಚಾಲನೆಯನ್ನು ನೀಡಿದ್ರು. ಆದರೆ ಕಾರ್ಯಕ್ರಮದ ಮಧ್ಯದಲ್ಲಿ ಪರಮೇಶ್ವರ್ ಫೋನ್ನಲ್ಲೇ ಫುಲ್ ಬ್ಯುಸಿಯಾಗಿದ್ರು. ಒಂದು ಕೆಲಸ ಮಾಡ್ತಾರಾ, ಇದನ್ನ ಅದು ಬಹಳ ಹಿನ್ನಡೆ ಸಾಗಿದೆ. ಖಂಡಿತವಾಗಿ ನಮ್ಮ ಹೋರಾಟ ನೋಡ್ತಾ ಇರ್ಬೋದು. ಅಲ್ಲೇ ಚಾನಲ್ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, ಡಿನ್ನರ್ ಮೀಟಿಂಗ್ ಪೋಸ್ಟ್ಪೋನ್ ಮಾಡಿದ್ದೇವೆ, ರದ್ದು ಮಾಡಿಲ್ಲ. ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಸುರ್ಜೇವಾಲಾ ಅವರಿಗೂ ವಿನಂತಿ ಮಾಡಿದ್ದೇನೆ. ನೀವು ಕೂಡ ಡಿನ್ನರ್ ಮೀಟಿಂಗ್ಗೆ ಬನ್ನಿ ಅಂತ ಕರೆದಿದ್ದೇನೆ. ಅವರು ಯಾವಾಗ ಸಮಯ ಕೊಡ್ತಾರೋ ಅವಾಗ ಮಾಡ್ತೇವೆ. ಹೈಕಮಾಂಡ್ಗೆ ಯಾವುದೇ ತೊಂದರೆಯಾಗದಂತೆ ಮಾಡ್ತೇವೆ. ಹೈಕಮಾಂಡ್ ಸೂಚನೆ ವಿರುದ್ಧವಾಗಿ ಏನೂ ಮಾಡ್ತಿಲ್ಲ ಅಂತ ಹೇಳಿದರು. ನಾವೇ ಇಲ್ಲ ಮಾಡಿಲ್ಲ. ಮಾಡಿದಾಗ ಹೇಳ್ತೀನಿ. ಪೋಸ್ಟ್ಪೋನ್ ಮಾಡಿದೀವಲ್ಲ, ರದ್ದು ಮಾಡಿಲ್ಲ, ಪೋಸ್ಟ್ಪೋನ್ ಮಾಡಿದ್ದೇವೆ. ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಸುರ್ಜೇವಾಲಾ ಅವ್ರಿಗೂ ಕೂಡ ವಿನಂತಿ ಮಾಡಿದ್ದೇನೆ. ಅವರು ಕೂಡ ಬರಬೇಕು, ನೀವು ಆ ಕಾರ್ಯಕ್ರಮಕ್ಕೆ, ಆ ಮೀಟಿಂಗಿಗೆ ನೀವು ಬನ್ನಿ ಅಂತೇಳಿ ಕರೆದಿದ್ದೇನೆ. ಹಾಗಾಗಿ ಅದು ಅವ್ರು ಯಾವಾಗ ಸಮಯ ಕೊಡ್ತಾರೋ ಅದು ಆ ಸಮಯದಲ್ಲಿ ಮಾಡ್ತೇವೆ. ಹೈಕಮಾಂಡಿಗೆ ವಿರುದ್ಧವಾಗಲಿ ಅಥವಾ ಹೈಕಮಾಂಡಿಗೆ ಯಾವುದೇ ರೀತಿಯ ತೊಂದರೆ ಆಗದಾಗೆ ನಾವು ಮಾಡ್ತೀವಿ. ಅನೇಕ ಸಮಸ್ಯೆಗಳಿದೆ. ಇನ್ನು ಸಿರಿಧಾನ್ಯ ಮೇಳದಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಟವೆಲ್ ಖರೀದಿಸಿದ್ರು. ಜೊತೆಗೆ ತಮ್ಮ ಹಣದಲ್ಲಿ ಡಿಸಿ ಶುಭ ಕಲ್ಯಾಣ್ ಹಾಗೂ ಪಾಲಿಕೆ ಆಯುಕ್ತೆ ಬಿವಿ ಅಶ್ವಿಜಾ ತಮ್ಮ ಪತ್ನಿ ಕನ್ನಿಕಾ ಪರಮೇಶ್ವರ್ಗೂ ಎಳಕಲ್ ಸೀರೆ ಕೊಡಿಸಿದ್ರು. 1,500ದಂತೆ ಒಟ್ಟು 3 ಸೀರೆಯನ್ನು ಖರೀದಿಸಿದರು. ಮೈಕ್ರೋ ಫೈನಾನ್ಸ್ ಕಿರುಕುಳದ ವಿರುದ್ಧ ಮಂಡ್ಯದ ಡಿಸಿ ಕಚೇರಿ ಎದುರು ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ಹೋರಾಟ ನಡೆದಿದ್ದು, ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಆಗ್ತಾ ಇರುವಂತಹ ಕಿರುಕುಳ, ಆತ್ಮಹತ್ಯೆಗಳನ್ನು ತಡೆಗಟ್ಟುವಂತೆ ಆಗ್ರಹಿಸಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘದ ಕರ್ನಾಟಕ ಪ್ರಾಂತ ರೈತ ಸಂಘ, ಸಿಐಟಿಯು ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಮೈಕ್ರೋ ಫೈನಾನ್ಸ್ ಈಗ ಜನರು ಕಷ್ಟದಲ್ಲಿದ್ದಾರೆ.
ಅದಕ್ಕೆ ಮೂಲ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೋಬೇಕಾಯ್ತದೆ ನಾವುಗಳು. ಸರ್ಕಾರ ಅದಕ್ಕೆ ಗಮನ ಹರಿಸ್ಬೇಕು. ನಾವು ನಮ್ಮ ಕೋಆಪರೇಟಿವ್ ಸೊಸೈಟಿಗಳನ್ನು ಸ್ಟ್ರೆಂಥನ್ ಮಾಡ್ಕೊಂಡ್ರೆ, ನನ್ನ ವೈಯಕ್ತಿಕ ಅಭಿಪ್ರಾಯ, ಕೋಆಪರೇಟಿವ್ ಸೊಸೈಟಿಗಳನ್ನು ಸ್ಟ್ರೆಂಥನ್ ಮಾಡ್ಕೊಂಡ್ರೆ ಅದ್ರ ಮೂಲಕನೇ ಅವರು ಏನು ಫೈನಾನ್ಸಿಗೆ SHG ಗ್ರೂಪ್ಗಳ ಮೂಲಕ ಫೈನಾನ್ಸ್ ಕೊಡೋಂಥದ್ದು ಮಾಡಿದ್ರೆ, ಈ ಏನು ಜಾಸ್ತಿ ಬಡ್ಡಿ ಹಾಕ್ಸಿ ಈಗ ಪ್ರೈವೇಟ್ ಫೈನಾನ್ಸ್ ಅವ್ರು ಕೊಡ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್, ಅದನ್ನು ತಡಿಬೋದು. ಅದಾದ ನಂತರ ನಾವು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆರ್ಥಿಕವಾಗಿ ರೈತರು ಯಾಕೆ ಕೂಗ್ತಾವ್ರೆ ಅಂತ ನಿಮಗೆ ಗೊತ್ತಿರೋಂಥ ವಿಷಯಗಳೇ. ಈಗ ಎಲ್ಲದ್ರದ್ದು ಬೆಲೆ ಜಾಸ್ತಿ ಆಯ್ತೈತೆ, ಆದರೆ ನಮಗೆ ಸಿಗ್ತಾ ಇರೋ ಬೆಲೆ ರೈತರಿಗೆ. ಮಂಡ್ಯದಲ್ಲಿ ವಕ್ಫ್ ಭೂತ ಬಿಟ್ಟು ಬಿಡದೆ ಕಾಡ್ತಾ ಇದೆ. ರೈತರ ಜಮೀನು ಮಾತ್ರವಲ್ಲ, ಪುರಾತತ್ವ ಇಲಾಖೆ ಆಸ್ತಿಗೂ ವಕ್ರ ದೃಷ್ಟಿ ಹಾಕಿದೆ. ಶ್ರೀರಂಗಪಟ್ಟಣ ತಾಲೂಕು 1ರಲ್ಲೇ 70ಕ್ಕೂ ಹೆಚ್ಚು ರೈತರ ಜಮೀನಿನ RTCಗಳಲ್ಲಿ ವಕ್ಫ್ ಬೋರ್ಡ್ ಹೆಸರು ಉಲ್ಲೇಖವಾಗಿದೆ. ಶ್ರೀರಂಗಪಟ್ಟಣದಲ್ಲಿ ವಿವಿಧ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರು ವಕ್ಫ್ ಬೋರ್ಡ್ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಬೆಳಗಾವಿಯಲ್ಲಿ ಶಾಸಕ ಅಭಯ ಪಾಟೀಲ್ ಹಾಗೂ ಮೇಯರ್ ಉಪಮೇಯರ್ ವಿರುದ್ಧ ಕರವೇ ಶಿವರಾಮೇಗೌಡ ಬಣದಿಂದ ಪ್ರತಿಭಟನೆ ನಡೆಸಲಾಯಿತು. ಚೆನ್ನಮ್ಮ ವೃತ್ತದಿಂದ ಪಾಲಿಕೆಯವರೆಗೆ ಪ್ರತಿಭಟನೆ ರ್ಯಾಲಿ ನಡೆಸಲಾಯಿತು. ಈ ವೇಳೆ ಮೇಯರ್ ಶಾಸಕರ ಪ್ರತಿಕೃತಿ ದಹಿಸಲು ಯತ್ನಿಸಿದಾಗ ಪೊಲೀಸರು 10ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ವಶಕ್ಕೆ ಪಡೆದರು. ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿಚಾರಕ್ಕೆ ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪ್ರಿನ್ಸಸ್ ಹೆಸರು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ದಾಸಪ್ಪ ವೃತ್ತದಿಂದ ಚಿಕ್ಕಣ್ಣದಾಸ ವೃತ್ತದವರೆಗೆ ಪ್ರಿನ್ಸಸ್ ರಸ್ತೆ ಅಂತ ಹೆಸರಿದೆ. ಚಿಕ್ಕಣ್ಣದಾಸ್ ವೃತ್ತದಿಂದ ರಾಯಲಘ ಇನ್ ಹೋಟೆಲ್ ವರೆಗೆ ರಸ್ತೆಗೆ ಯಾವುದೇ ಹೆಸರಿಲ್ಲ. ಈ ರಸ್ತೆಗೆ ಸಿದ್ದರಾಮಯ್ಯ ಅವರ ಹೆಸರನ್ನ ಇಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ಈ ರಸ್ತೆಯಲ್ಲಿ 10 ಆಸ್ಪತ್ರೆ ಬರಲು ಸಿದ್ದರಾಮಯ್ಯ ಕೊಟ್ಟಂತಹ ಅನುದಾನ ಸಾಕ್ಷಿಯಾಗಿದೆ. 5 ಜಿಲ್ಲೆಯ ಜನರಿಗೆ ಈ ರಸ್ತೆಯಲ್ಲಿರುವ ಆಸ್ಪತ್ರೆಗಳು ಸಹಕಾರಿಯಾಗಿದೆ. ಹೀಗಾಗಿ ಈ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಹೆಸರಿಡೋದಕ್ಕೆ ಜಿಲ್ಲಾಧಿಕಾರಿಗೆ ಪತ್ರ ಕೊಟ್ಟಿದ್ದೇನೆ ಎಂದರು. ಏನು ಪ್ರಿನ್ಸಸ್ ರಸ್ತೆ ಇಲ್ಲ ಅಂತ ಅನ್ನೋದಕ್ಕೆ ಅದು ಸುಳ್ಳು, ಅದು ತಪ್ಪಾಗುತ್ತೆ. ಇಲ್ಲ ಅನ್ನೋದು ಪ್ರಿನ್ಸಸ್ ರಸ್ತೆ ಇರೋದು ಸತ್ಯ. ದಾಸಪ್ಪನ ವೃತ್ತದಿಂದ ಚಿಕ್ಕಣ್ಣದಾಸ್ ವೃತ್ತದವರೆಗ ಇರುವಂಥದ್ದು 100ಕ್ಕೆ 100 ಸತ್ಯವಾದಂಥ ವಿಚಾರ. ಅಲ್ಲಿಂದ ಮುಂದಕ್ಕೆ ಎಲ್ಲಿ ದಾಸಪ್ಪನ ಸರ್ಕಲ್, ಚಿಕ್ಕಣ್ಣದಾಸ್ ಸರ್ಕಲಿಂದ ರಾಯಲ್ ಇನ್ ಸರ್ಕಲ್ವರೆಗೆ ಯಾವುದೇ ಥರವಾದ ಹೆಸರಿಲ್ಲ. ಅಲ್ಲಿಂದ ರಾಯಲ್ ಇನ್ ಸರ್ಕಲ್ವರೆಗೆ